ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ರಾಮು. ಇವತ್ತಿನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿ ವಾಹಿನಿಗೆ ಸ್ವಾಗತ. ಚೀನಾ ಭಾರತ ತುಂಬ ಹತ್ತಿರವಾಗುತ್ತಿವೆ. ಕಳೆದ 2 ವರ್ಷಗಳಿಂದ ಚೀನಾ ಭಾರತಕ್ಕೆ ರಸಗೊಬ್ಬರ ಪೂರೈಕೆ ಮಾಡುವುದನ್ನು ಬಹುತೇಕ ನಿರ್ಬಂಧಿಸಿತು. ಆದರೆ ಈ ನಿರ್ಬಂಧ ತೆಗೆದುಹಾಕಿದೆ. ಮತ್ತೆ ಚೀನಾದಿಂದ ರಸಗೊಬ್ಬರ ಪೂರೈಕೆ ಶುರುವಾಗಿದೆ. ಭಾರತ ಅತಿ ಹೆಚ್ಚು ರಸಗೊಬ್ಬರ ತರಿಸಿಕೊಳ್ಳುವ ರಾಷ್ಟ್ರವಾಗಿದ್ದು ಮೊದಲನೇ ಸ್ಥಾನದಲ್ಲಿದೆ. ಇದು ಬರೋಬ್ಬರಿ 3 ಲಕ್ಷ ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರವನ್ನು ಒಂದು ವರ್ಷದಲ್ಲಿ ತರಿಸಿಕೊಳ್ಳುವ ರಾಷ್ಟ್ರವಾಗಿದೆ. 2020ರ ಕೋವಿಡ್ ಟೈಮ್ನಲ್ಲಿ ಚೀನಾದಿಂದ ನೇರ ವಿಮಾನಯಾನ ಸಂಪರ್ಕವನ್ನು ಭಾರತ ನಿಲ್ಲಿಸಿತು. ಆದರೆ ಈ ನಿರ್ಬಂಧವನ್ನು ಭಾರತ ತೆಗೆದು ಹಾಕಲಿಕ್ಕೆ ಮುಂದಾಗಿದೆ. ಇದು ಮುಂದಿನ ತಿಂಗಳಿನಿಂದ ಪ್ರಾರಂಭವಾಗುತ್ತೆ. ಅಂದರೆ ನೇರ ಸಂಪರ್ಕ, ಭಾರತ ಮತ್ತು ಚೀನಾದ ನಡುವಿನ ವಿಮಾನಯಾನ ನೇರ ಸಂಪರ್ಕ ಶುರುವಾಗಲಿದೆ. ಅಂದಹಾಗೆ ಇದಕ್ಕೆ ಪ್ರಮುಖ ಕಾರಣ ಅಮೆರಿಕದ ಟ್ರಂಪ್ನ ಕಾಟದಿಂದ ಚೀನಾ ಭಾರತ ಹತ್ತಿರವಾಗುತ್ತಿವೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿವೆ. ಇನ್ನು ತೀವ್ರ ಕುತೂಹಲ ಕೆಳಿಸಿರುವ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಕೇಸ್ನಲ್ಲಿ 13ನೇ ಸ್ಪಾಟ್ನಲ್ಲಿ SIT ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ ತಂದು ಡ್ರೋನ್ ಬಳಸಿ ಸ್ಕ್ಯಾನ್ ಮಾಡಿತು. ಅದು ಆದ ಮೇಲೆ 2 JCBಗಳನ್ನು ತಂದು 18 ಅಡಿ ಆಳದವರೆಗೆ ತೋಡಲಾಯಿತು. ಆದರೆ ಇಲ್ಲಿ ಯಾವುದೇ ಅವಶೇಷ ಸಿಕ್ಕಿಲ್ಲ. ಇನ್ನು ಸೋಮವಾರ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ತನಿಖೆಗೆ ಇಳಿದಿತ್ತು. ಈ ಆಯೋಗ ಸ್ವಯಂ ಪ್ರೇರಿತ ಸುಮೋಟೋ ಕೇಸ್ ದಾಖಲಿಸಿಕೊಂಡು ತನಿಖೆ ಆರಂಭ ಮಾಡಿದೆ. ಇತ್ತ ಬೀದಿ ನಾಯಿಗಳನ್ನು ಬೀದಿಯಲ್ಲಿ ಕಡಿಮೆ ಮಾಡಬೇಕು ಎಂಬುದು ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಇದಕ್ಕೆ ಮನೇಕಾ ಗಾಂಧಿ ಪರಿಸರ ಪ್ರೇಮಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗಾಜಾ ಮೇಲಿನ ಇಸ್ರೇಲ್ ದಾಳಿಗೆ ಪ್ರಿಯಾಂಕಾ ಗಾಂಧಿ ತೀವ್ರ ವಿರೋಧ ಮಾಡಿದ್ದರು. ಇದಕ್ಕೆ ಇಸ್ರೇಲ್ ವಿದೇಶಾಂಗ ಮಂಡಳಿ, ಅಂದರೆ ಭಾರತದಲ್ಲಿರುವ ಇಸ್ರೇಲ್ ರಾಯಭಾರಿ ರುಯೆಲ್ ಅಜರ್ ತಿರುಗೇಟು ಕೊಟ್ಟಿದ್ದಾರೆ. ಇಸ್ರೇಲ್ ಗಾಜಾದ ಸಾಮಾನ್ಯ ಜನರಿನಂತೆ ವರ್ತಿಸುವ ಗಾಜಾದ ಉಗ್ರರನ್ನು ಮಾತ್ರ ಹೊಡೆದಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನು ನಗದು ಹಣ ವಿವಾದದಲ್ಲಿ ಸಿಕ್ಕು ಪದಚ್ಯುತಿಯನ್ನು ಫೇಸ್ ಮಾಡುತ್ತಿರುವ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಜಡ್ಜ್ ಯಶವಂತ್ ವರ್ಮಾ ಕೇಸ್ನಲ್ಲಿ ಹೊಸ ಬೆಳವಣಿಗೆಯಾಗಿದೆ. ಪದಚ್ಯುತಿಗೆ ಕೋರಿ ಆಡಳಿತ ಮತ್ತು ವಿಪಕ್ಷಗಳ 146 ಸದಸ್ಯರು ಸಹಿ ಮಾಡಿರುವ ನಿರ್ಣಯವನ್ನು ಲೋಕಸಭೆಯಲ್ಲಿ ಓಂ ಬಿರ್ಲಾ ಸ್ಪೀಕರ್ ಅಂಗೀಕಾರ ಮಾಡಿದ್ದಾರೆ. ಜೊತೆಗೆ ತನಿಖೆ ಮಾಡಲು 3 ಸದಸ್ಯರ ಕಮಿಟಿಯನ್ನು ರಚಿಸಿದ್ದಾರೆ. ಈ ಕಮಿಟಿಯಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಮದ್ರಾಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ MM ಶ್ರೀವಾಸ್ತವ ಮತ್ತು ಹಿರಿಯ ವಕೀಲ BB ಆಚಾರ್ಯ ಇದ್ದಾರೆ. ಇತ್ತ ಆಧಾರ್ ಕಾರ್ಡ್ ಗುರುತಿನ ದಾಖಲೆ ಹೊರತು ಪೌರತ್ವ ಅಲ್ಲ ಎಂದು ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗದ ನಿಲುವಿಗೆ ಸಪೋರ್ಟ್ ಮಾಡಿದೆ. ಇತ್ತ ವಿದೇಶಾಂಗ ಸಚಿವ ಜೈಶಂಕರ್ನ ಆರೋಗ್ಯದಲ್ಲಿ ಏರುಪೇರು ಕಂಡುಬಂದಿದೆ. ಹೀಗಾಗಿ ಜೈಶಂಕರ್ ಚಿಕಿತ್ಸೆಗಾಗಿ ಸೋಮವಾರ ದಿಲ್ಲಿಯ ಏಮ್ಸ್ಗೆ ಬಂದಿದ್ದರು. ಇತ್ತ ಕರ್ನಾಟಕದ ಮುಂದಿನ ಮಹಿಳಾ ವಿಶ್ವಕಪ್ನ ಯಾವುದೇ ಮ್ಯಾಚ್ ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವುದಿಲ್ಲ ಎಂಬುದು ಗೊತ್ತಾಗಿದೆ. ಇದಕ್ಕೆ ಕಾರಣ ಕಾಲು ತುಳಿತದ ಘಟನೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ. ಇತ್ತ ಅಂತಾರಾಷ್ಟ್ರೀಯ ಸುದ್ದಿ ವಾಹಿನಿ ನೋಡಬೇಕೆಂದರೆ, ಡ್ರ್ಯಾಗನ್ ಚೀನಾ ಭಾರತದ ಮಗ್ಗುಲಲ್ಲೇ ಹೊಸ ರೈಲ್ವೆ ಯೋಜನೆ ಕೈಗೆತ್ತಿಕೊಳ್ಳುವುದಕ್ಕೆ ಮುಂದಾಗಿದೆ. ಚೀನಾದ ಸಿಂಗ್ಜಾಯಿಂಗ್ ಮತ್ತು ಟಿಬೆಟ್ ಅನ್ನು ಕನೆಕ್ಟ್ ಮಾಡುವ ರೈಲ್ವೆ ಪ್ರಾಜೆಕ್ಟನ್ನು ಆರಂಭ ಮಾಡುವುದಕ್ಕೆ ಸಜ್ಜಾಗಿದೆ. ಈ ರೈಲ್ವೆ ಲೈನ್ ಚೀನಾ ಮತ್ತು ಭಾರತದ ಗಡಿ ಪ್ರದೇಶದ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ಗೆ LACಗೆ ತುಂಬ ಹತ್ತಿರ ಆಗಬಹುದು ಮತ್ತು ಭಾರತ ಚೀನಾ ನಡುವಿನ ವಿವಾದಿತ ಅಕ್ಸೈ ಚೀನ್ ಪ್ರದೇಶದ ಮೂಲಕ ಹಾದು ಹೋಗಬಹುದು ಅನ್ನೋ ವಿಚಾರ ಇದೆ. ಹಾಗಾಗಿ ಭಾರತಕ್ಕೆ ಇದು ಎಚ್ಚರಿಕೆಯ ಗಂಟೆ ಅಂತ ಪರಿಗಣಿಸಲಾಗುತ್ತಿದೆ. ಟ್ಯಾರಿಫ್ ಹೆಸರಲ್ಲಿ ಭಾರತದ ಮೇಲೆ ದಾದಾಗಿರಿ ಮಾಡುತ್ತಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಮತ್ತೊಂದು ದೊಡ್ಡ ಉದ್ದಟತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತಕ್ಕೆ ಹೊಡೆತ ಕೊಟ್ಟಿರುವುದರಿಂದ ರಷ್ಯಾಗೆ ದೊಡ್ಡ ಏಟು ಬಿದ್ದಿದೆ ಅಂತ ಹೇಳಿ ಅವರೇ ಕ್ಲೇಮ್ ಮಾಡಿಕೊಂಡಿದ್ದಾರೆ. ಟ್ರಂಪ್ ಭಾರತವನ್ನು ಮತ್ತೆ ಕೆಣಕುವ ಪ್ರಯತ್ನ ಮಾಡ್ತಿದ್ದಾರೆ. ವೈಟ್ ಹೌಸ್ನಲ್ಲಿ ಮಾತನಾಡಿರುವ ಟ್ರಂಪ್, ರಷ್ಯಾ ಒಂದು ದೊಡ್ಡ ರಾಷ್ಟ್ರ, ಅವರು ಮತ್ತೆ ತಮ್ಮ ರಾಷ್ಟ್ರವನ್ನು ಬಲಿಷ್ಠಗೊಳಿಸಬೇಕಾಗಿದೆ.
ಅದರ ಬಳಿ ಅಂಥ ಸಾಮರ್ಥ್ಯ ಕೂಡ ಇದೆ. ಆದರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಿಲ್ಲ. ಅವರ ಆರ್ಥಿಕತೆ ಸರಿ ದಾರಿಲಿ ಹೋಗ್ತಿಲ್ಲ. ನಮ್ಮ ಟ್ಯಾರಿಫ್ನಿಂದ ಅವರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಅದರಲ್ಲೂ ರಷ್ಯಾದಿಂದ ತೈಲ ತರಿಸ್ಕೊಂಡ್ರೆ ಭಾರತದ ಮೇಲೆ 50% ಟ್ಯಾರಿಫ್ ಹಾಕೋದಾಗಿ ಹೇಳಿದ್ವಿ. ಅದರಿಂದ ಈಗ ರಷ್ಯಾ ಎಕನಾಮಿಗೆ ಇನ್ನಷ್ಟು ಪೆಟ್ಟು ಬೀಳ್ತಾ ಇದೆ ಅಂತ ಹೇಳಿದ್ದಾರೆ. ಅಂದರೆ ನೋಡಿ, ಭಾರತದ ಮೇಲೆ ಟ್ಯಾರಿಫ್ ಹಾರ ಹೇಗೆ ರಷ್ಯಾ ಆರ್ಥಿಕತೆಗೆ ಪೆಟ್ಟು ಕೊಟ್ಟಿದೆ ಅಂತ ಹೇಳೋ ಮೂಲಕ ಭಾರತವನ್ನು ನಾವು ಆಲ್ರೆಡಿ ಬಗ್ಗಿಸಿದ್ದೀವಿ. ಅದರಿಂದ ಭಾರತ ಹೆದರಿ ತೈಲ ತರಿಸ್ತಾ ಇಲ್ಲ. ಅದರಿಂದ ರಷ್ಯಾಗೆ ಪೆಟ್ಟಾಗಿದೆ ಅನ್ನೋ ಕನ್ಕ್ಲೂಷನ್ಗೆ ಅವರೇ ವ್ಯಕ್ತಪಡಿಸುವ ಹಾಗೆ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಎಲ್ಲರಿಗೂ ಧನ್ಯವಾದ. ಸುದ್ದಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು.